ವೀಕ್ಷಕರೇ ನಮಸ್ಕಾರ. ನಾವು ಸಾಯಿಬಾಬಾ ಎಂಬ ಹೆಸರನ್ನು ಕೇಳಿದಾಗಲೆಲ್ಲ ನಮ್ಮೊಳಗೆ ಏನೋ ಒಂದು ಬದಲಾವಣೆಯಾಗುತ್ತದೆ. ಇದು ಕೇವಲ ಭಕ್ತಿ ಮಾತ್ರವಲ್ಲ, ಇದೊಂದು ವಿಚಿತ್ರವಾದ ನೆಮ್ಮದಿ. ಯಾರೋ ಒಬ್ಬರು ಬಂದು ನಮ್ಮ ಭುಜದ ಮೇಲೆ ಸೌಮ್ಯವಾಗಿ ಕೈಯಿಟ್ಟು ಚಿಂತಿಸಬೇಡ, ನಾನು ಇಲ್ಲಿದ್ದೇನೆ ಎಂದು ಹೇಳಿದ ಅನುಭವ. ಆದರೆ ಈ ಸಾಯಿಬಾಬಾ ಯಾರು? ಒಬ್ಬ ಸಂತನ, ಒಬ್ಬ ಫಕೀರನ, ಮನುಷ್ಯರ ನಡುವೆ ನಡೆದ ದೇವೇವರ, ಅಥವಾ ದೈವಿಕ ಜ್ಞಾನದಿಂದ ಬದುಕಿದ ಒಬ್ಬ ಸಾಮಾನ್ಯ ಮನುಷ್ಯನ? ಸಾಯಿಬಾಬಾ ಅವರನ್ನು ಅರ್ಥ ಮಾಡಿಕೊಳ್ಳಲು ನಾವು 100 ವರ್ಷಗಳ ಹಿಂದೆ ಶಿರಡಿ ಎಂಬ ಒಂದು ಸಣ್ಣ ಧೂಳು ಹಿಡಿದ ಹಳ್ಳಿಗೆ ಹೋಗಬೇಕು. ಅಲ್ಲಿ ಬರಿಗಾಲಿನಲ್ಲಿ ಹರಿದ ಬಟ್ಟೆಗಳನ್ನು ಧರಿಸಿ ಒಂದು ಬೇವಿನ ಮರದ ಕೆಳಗೆ ಮೌನವಾಗಿ ಕುಳಿತಿದ್ದ ಒಬ್ಬ ರಹಸ್ಯಮಯ ಯುವಕನಿದ್ದ. ಆತ ಎಲ್ಲಿಂದ ಬಂದ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಕೆಲವರು ಆತ ಪಾಥರಿಯ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಎಂದರೆ, ಇನ್ನು ಕೆಲವರು ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ ಎಂದು ಹೇಳುತ್ತಿದ್ದರು. ಆದರೆ ಜನರು ಆತನನ್ನು ಕೇಳಿದಾಗ ಬಾಬಾನಕ್ಕು, ನಾನು ಎಲ್ಲಿ ಹುಟ್ಟಿದೆ ಎಂದು ಯಾಕೆ ತಿಳಿಯಬೇಕು, ನಾನು ಈಗ ಎಲ್ಲಿದ್ದೇನೆ ಎಂದು ತಿಳಿದುಕೊಳ್ಳಿ ಎನ್ನುತ್ತಿದ್ದರು. ಆ ಸಮಯದಲ್ಲಿ ಆತನಿಗೆ ಕೇವಲ 16 ವರುಷ. ಆತ ಬೇವಿನ ಮರದ ಕೆಳಗೆ ಗಂಟೆಗಟ್ಟಲೆ ಮತ್ತು ದಿನಗಟ್ಟಲೆ ಧ್ಯಾನದಲ್ಲಿ ಮೈ ಮರೆತು ಕುಳಿತಿರುತ್ತಿದ್ದ. ಜನ ಆತನನ್ನು ಹುಚ್ಚ ಎಂದು ಭಾವಿಸಿದ್ದರು. ಆದರೆ ನಿಧಾನವಾಗಿ ಅವರು ಒಂದು ಅಸಾಮಾನ್ಯ ವಿಷಯವನ್ನು ಗಮನಿಸಿದರು. ಆತನ ಇರುವಿಕೆ ಶಾಂತಿಯನ್ನು ತರುತ್ತಿತ್ತು. ಮಕ್ಕಳು ಭಯವಿಲ್ಲದೆ ಆತನ ಸುತ್ತ ಆಡುತ್ತಿದ್ದರು. ಪ್ರಾಣಿಗಳು ಆತನ ಪಕ್ಕದಲ್ಲಿ ನಿಶ್ಚಿಂತೆಯಿಂದ ಕುಳಿತಿರುತ್ತಿದ್ದವು ಮತ್ತು ಆತನ ಸಮೀಪ ಬೀಸುವ ಗಾಳಿಯೂ ವಿಭಿನ್ನವಾಗಿರುತ್ತಿತ್ತು. ಗ್ರಾಮಸ್ಥರು ಆತನನ್ನು ಸಾಯಿ ಎಂದು ಕರೆಯಲು ಪ್ರಾರಂಭಿಸಿದರು. ಪರ್ಷಿಯನ್ ಭಾಷೆಯಲ್ಲಿ ಇದರ ಅರ್ಥ ಸಂತ. ವರ್ಷಗಳು ಕಳೆದು ಹೋದವು ಮತ್ತು ನಂತರ ಒಂದು ದಿನ, ಸುದೀರ್ಘ ಅಂತರದ ನಂತರ, ಅದೇ ಯುವಕ ಪ್ರೌಢ ಮನುಷ್ಯನಾಗಿ ಶಿರಡಿಗೆ ಹಿಂದಿರುಗಿದ. ಆತ ಸುಮಾರು 1858ರಲ್ಲಿ ಒಂದು ಮದುವೆ ಸಮಾರಂಭದೊಂದಿಗೆ ಬಂದ. ಎತ್ತಿನ ಗಾಡಿಯು ಖಂಡೋಬಾ ದೇವಾಲಯದ ಬಳಿ ನಿಂತಾಗ ಅರ್ಚಕ ಮಹಲ್ಸಾಪತಿ ಆತನನ್ನು ನೋಡಿ ಆವೋ ಸಾಯಿ, ಅಂದರೆ ಬನ್ನಿ ಸಾಯಿ ಎಂದು ಕರೆದರು. ಅಂದಿನಿಂದ ಆತ ಸಾಯಿಬಾಬಾ, ಪೂಜ್ಯ ತಂದೆ ಎಂದು ಪ್ರಸಿದ್ಧನಾದ. ಆತ ಹಳ್ಳಿಯ ಹೊರ ಅಂಚಿನಲ್ಲಿದ್ದ ಹಳೆಯ ಶಿಥಿಲವಾದ ಮಸೀದಿಯಲ್ಲಿ ವಾಸಿಸಲು ನಿರ್ಧರಿಸಿದ. ಗೋಡೆಗಳು ಬಿರುಕು ಬಿಟ್ಟಿದ್ದವು, ಅದರ ಮೂಲೆಗಳಲ್ಲಿ ಹಾವುಗಳು ವಾಸಿಸುತ್ತಿದ್ದವು ಮತ್ತು ಮಳೆಯ ನೀರು ಸೂರಿನ ಮೂಲಕ ಸೋರುತ್ತಿತ್ತು. ಆದರೂ ಬಾಬಾ, ಇದು ನನ್ನ ದ್ವಾರಕ, ನನ್ನ ತಾಯಿ, ಇಲ್ಲಿಗೆ ಬಂದವರು ಶಾಂತಿಯನ್ನು ಕಂಡುಕೊಳ್ಳುತ್ತಾರೆ ಎಂದು ಹೇಳಿದರು. ಆ ಮಸೀದಿಗೆ ಅವರು ದ್ವಾರಕಾಮಾಯಿ ಎಂದು ಹೆಸರಿಟ್ಟರು ಮತ್ತು ಅದು ಸಾವಿರಾರು ಜನರ ಜೀವನವನ್ನು ಬದಲಿಸಿದ ಪವಾಡಗಳ ಕೇಂದ್ರವಾಯಿತು. ಸಾಯಿಬಾಬಾ ಒಬ್ಬ ಫಕೀರನಂತೆ ಬದುಕಿದರು. ಅವರು ಸರಳವಾದ ಬಿಳಿ ನಿಲುವಂಗಿಯನ್ನು ಧರಿಸುತ್ತಿದ್ದರು ಮತ್ತು ಪ್ರತಿದಿನ 5 ಮನೆಗಳಿಂದ ಭಿಕ್ಷೆ ಬೇಡಿ ಆಹಾರವನ್ನು ಸಂಗ್ರಹಿಸುತ್ತಿದ್ದರು. ಅವರು ಪಡೆದ ಎಲ್ಲವನ್ನೂ ಒಟ್ಟಿಗೆ ಬೆರೆಸಿ ಎಲ್ಲರೊಂದಿಗೆ ಹಂಚಿಕೊಳ್ಳುತ್ತಿದ್ದರು. ಅವರು ನೆಲದ ಮೇಲೆ ಮಲಗುತ್ತಿದ್ದರು, ಒಂದೇ ಪಾತ್ರೆಯಲ್ಲಿ ಅಡುಗೆ ಮಾಡುತ್ತಿದ್ದರು ಮತ್ತು ತಮ್ಮ ಬಳಿ ಯಾವುದನ್ನೂ ಉಳಿಸಿಕೊಳ್ಳುತ್ತಿರಲಿಲ್ಲ. ಜಾತಿ ಮತ್ತು ಧರ್ಮದಿಂದ ವಿಭಜಿತವಾದ ಜಗತ್ತಿನಲ್ಲಿ ಬಾಬಾ ಒಂದು ಸೇತುವೆಯಂತೆ ನಿಂತರು. ಅವರು ಅಲ್ಲಾ ಮಾಲೀಕ್, ದೇವರೇ ಒಡೆಯ ಎಂದು ಪಠಿಸುತ್ತಿದ್ದರು ಮತ್ತು ಅದೇ ಸಮಯದಲ್ಲಿ ರಾಮ ಮತ್ತು ಕೃಷ್ಣನ ಬಗ್ಗೆ ಮಾತನಾಡುತ್ತಿದ್ದರು. ಅವರು ಹಿಂದೂವೋ ಅಥವಾ ಮುಸಲ್ಮಾನನೋ ಎಂದು ಕೇಳಿದಾಗ ಅವರು ನಕ್ಕು ಎರಡೂ ಹೌದು ಮತ್ತು ಎರಡೂ ಅಲ್ಲ ಎಂದು ಹೇಳುತ್ತಿದ್ದರು. ಬಾಬಾ ಅವರಿಗೆ ದೇವರು ಒಬ್ಬನೇ, ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುತ್ತಾನೆ ಅಷ್ಟೇ. ಜನರು ಆತನ ಸುತ್ತಮುತ್ತ ತರ್ಕಕ್ಕೆ ನಿಲುಕದ ವಿಚಿತ್ರ ಘಟನೆಗಳನ್ನು ಗಮನಿಸಲು ಶುರು ಮಾಡಿದರು. ಒಮ್ಮೆ ಒಬ್ಬ ಮಹಿಳೆ ತನ್ನ ಜ್ವರಪೀಡಿತ ಮಗುವನ್ನು ಹಿಡಿದು ಅಳುತ್ತಾ ಬಂದಳು. ವೈದ್ಯರು ಆಸೆಯನ್ನು ಕೈಬಿಟ್ಟಿದ್ದರು. ಬಾಬಾ ಆಕೆಯನ್ನು ನೋಡಿ, ಹೆದರಬೇಡ, ಅವನು ನೋಡಿಕೊಳ್ಳುತ್ತಾನೆ ಎಂದರು. ಅವರು ಮಗುವಿನ ತಲೆಯ ಮೇಲೆ ಕೈಯಿಟ್ಟರು ಮತ್ತು ಮಾರನೆಯ ದಿನ ಬೆಳಿಗ್ಗೆ ಜ್ವರ ಮಾಯವಾಗಿತ್ತು. ಮತ್ತೊಂದು ದಿನ ಶಿರಡಿಯಲ್ಲಿ ಎಣ್ಣೆ ಮುಗಿದು ಹೋದಾಗ ಗ್ರಾಮಸ್ಥರು ತಮ್ಮ ದೀಪಗಳನ್ನು ಬೆಳಗಿಸಲು ಸಾಧ್ಯವಾಗಲಿಲ್ಲ. ಬಾಬಾ ಅವರಿಗೆ ನೀರು ಬಳಸಿ ಎಂದರು. ಅವರು ನಕ್ಕರು. ಆದರೆ ಅವರು ದೀಪಗಳಿಗೆ ನೀರು ಸುರಿದಾಗ ಅವು ರಾತ್ರಿ ಇಡೀ ಪ್ರಕಾಶಮಾನವಾಗಿ ಉರಿಯುತ್ತಿದ್ದವು. ಬಾಬಾ ನಕ್ಕರು ಮತ್ತು ಏನನ್ನೂ ಹೇಳಲಿಲ್ಲ. ಅವರು ಎಂದಿಗೂ ಅವುಗಳನ್ನು ಪವಾಡಗಳು ಎಂದು ಕರೆಯಲಿಲ್ಲ. ನಾನು ಏನನ್ನೂ ಮಾಡುವುದಿಲ್ಲ,
ನನ್ನ ಮೂಲಕ ಕಾರ್ಯನಿರ್ವಹಿಸುವವನು ದೇವರು ಎಂದು ಅವರು ಹೇಳುತ್ತಿದ್ದರು. ಅವರು ಚಿಕ್ಕ ಪಾತ್ರೆಯಲ್ಲಿ 100 ಜನರಿಗೆ ಅಡುಗೆ ಮಾಡುತ್ತಿದ್ದರು. ಅದು ಎಂದಿಗೂ ಖಾಲಿಯಾಗುತ್ತಿರಲಿಲ್ಲ. ದ್ವಾರಕಾಮಾಯಿಯಲ್ಲಿ ಉರಿಯುತ್ತಿದ್ದ ಪವಿತ್ರ ಅಗ್ನಿಯ ಬೂದಿ ಉದಿಯಿಂದ ಅವರು ರೋಗಿಗಳನ್ನು ಗುಣಪಡಿಸುತ್ತಿದ್ದರು. ಅವರು ಜನರು ಮಾತನಾಡುವ ಮೊದಲು ಅವರ ಪ್ರತಿಯೊಂದು ಆಲೋಚನೆಯನ್ನೂ ತಿಳಿದಿದ್ದರು. ಧುನಿ ಎಂದು ಕರೆಯಲ್ಪಡುವ ಆ ಅಗ್ನಿ ಇಂದಿಗೂ ಶಿರಡಿಯಲ್ಲಿ ಉರಿಯುತ್ತಿದೆ. ಬಾಬಾ ಹೇಳುತ್ತಿದ್ದರು, ಈ ಅಗ್ನಿ ನನ್ನ ಮಕ್ಕಳನ್ನು ರಕ್ಷಿಸುತ್ತದೆ. ಆ ಅಗ್ನಿಯಿಂದ ಅವರು ಜನರಿಗೆ ಪವಿತ್ರ ಬೂದಿಯನ್ನು ನೀಡುತ್ತಾ ಅದು ದೈವೀಕ ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಹೇಳುತ್ತಿದ್ದರು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ರೈತರು, ವ್ಯಾಪಾರಿಗಳು, ಸೈನಿಕರು, ಶ್ರೀಮಂತರು ಮತ್ತು ಬಡವರು, ಎಲ್ಲ ವರ್ಗದ ಭಕ್ತರು ಅವರ ಸುತ್ತ ಸೇರುತ್ತಿದ್ದರು. ಯಾವುದೇ ಆಚರಣೆಗಳಿರಲಿಲ್ಲ, ಸಿಂಹಾಸಾಸನಗಳಿರಲಿಲ್ಲ, ಯಾವುದೇ ಗಡಿಗಳಿರಲಿಲ್ಲ. ಯಾರೂ ಒಂದೇ ನೆಲದಲ್ಲರೂ ಒಂದೇ ನೆಲದ ಮೇಲೆ ಒಟ್ಟಿಗೆ ಕುಳಿತುಕೊಳ್ಳುತ್ತಿದ್ದರು. ಅಗತ್ಯವಿದ್ದಾಗ ಜನರನ್ನು ಗದರಿಸುತ್ತಿದ್ದರು. ಆದರೆ ಪ್ರತಿ ಕಠಿಣ ಮಾತಿನ ಹಿಂದೆ ಕರುಣೆಯಿತ್ತು. ಅವರು ದೊಡ್ಡ ತತ್ವಜ್ಞಾನಗಳನ್ನು ಬೋಧಿಸಲಿಲ್ಲ, ಸರಳ ಕಥೆಗಳು ಮತ್ತು ಕಾರ್ಯಗಳ ಮೂಲಕ ಕಲಿಸಿದರು. ಒಮ್ಮೆ ಅವರು ಶ್ರದ್ಧಾ ಔರ್ ಸಬೂರಿ, ಅಂದರೆ ವಿಶ್ವಾಸ ಮತ್ತು ಸಹನೆ ಎಂದು ಹೇಳಿದರು. ಈ 2 ಪದಗಳು ಅವರ ಬೋಧನೆಯ ಅಡಿಪಾಯವಾಯಿತು. ಅವರು ಹೇಳಿದರು, ದೇವರ ಮೇಲೆ ನಂಬಿಕೆ ಇಡಿ ಮತ್ತು ಜೀವನದಲ್ಲಿ ಸಹನೆ ಇರಲಿ. ಎಲ್ಲವೂ ಸರಿಯಾದ ಸಮಯದಲ್ಲಿ ನಡೆಯುತ್ತದೆ. ಅವರು ಆಗಾಗ್ಗೆ ಜನರಿಂದ ದಕ್ಷಿಣೆ, ಒಂದು ಸಣ್ಣ ಕಾಣಿಕೆ ಕೇಳುತ್ತಿದ್ದರು. ಯಾರಾದರೂ ಏಕೆ ಎಂದು ಕೇಳಿದಾಗ, ಬಾಬಾ, ನಾನು ಅವರ ಹಣವನ್ನು ತೆಗೆದುಕೊಳ್ಳುವುದಿಲ್ಲ, ನಾನು ಅವರ ಅಹಂಕಾರವನ್ನು ತೆಗೆದುಕೊಳ್ಳುತ್ತೇನೆ ಎಂದರು. ನೀಡುವುದು ಜೇಬನ್ನು ಅಲ್ಲ, ಹೃದಯವನ್ನು ಶುದ್ಧಗೊಳಿಸುತ್ತದೆ ಎಂದು ಅವರು ನಂಬಿದ್ದರು. ದೂರದ ನಗರಗಳಿಂದ ಜನರು ಅವರನ್ನು ನೋಡಲು ಬರಲು ಶುರು ಮಾಡಿದರು. ಅನೇಕರಿಗೆ ಕನಸುಗಳಲ್ಲಿ ಅವರ ದರ್ಶನವಾಗುತ್ತಿತ್ತು. ಬಾಬಾ ಅವರನ್ನು ಕರೆದು, ಬಾ, ನಾನು ಕಾಯುತ್ತಿದ್ದೇನೆ ಎಂದು ಹೇಳುತ್ತಿದ್ದರು. ಮತ್ತು ಅವರು ಶಿರಡಿಗೆ ಬಂದಾಗ ಬಾಬಾ ನಕ್ಕು, ಕೊನೆಗೂ ಬಂದೆ ಅಲ್ಲವೇ ಎನ್ನುತ್ತಿದ್ದರು. ಅವರಿಗೆ ಅವರ ಭೂತಕಾಲ, ಭವಿಷ್ಯ ಮತ್ತು ರಹಸ್ಯ ಆಲೋಚನೆಗಳು ತಿಳಿದಿದ್ದವು. ಒಮ್ಮೆ ಒಬ್ಬ ಮಹಿಳೆ ತನ್ನ ಸೀರೆಯೊಳಗೆ ಸಿಹಿ ತಿಂಡಿಗಳನ್ನು ಬಚ್ಚಿಟ್ಟುಕೊಂಡು ಬಂದಳು. ಬಾಬಾ ನಕ್ಕು, ನೀನು ಬಚ್ಚಿಟ್ಟಿದ್ದನ್ನು ನನಗೆ ಕೊಡು ಎಂದರು. ಆಕೆ ಆಘಾತಗೊಂಡಳು. ಇದು ಆತನಿಗೆ ಹೇಗೆ ತಿಳಿಯಿತು? ಮತ್ತೊಬ್ಬ ವ್ಯಕ್ತಿ ಹೂವುಗಳನ್ನು ಅರ್ಪಿಸುವ ಬಗ್ಗೆ ಯೋಚಿಸಿದ್ದ, ಆದರೆ ತರಲು ಮರೆತಿದ್ದ. ಆತ ಬಾಬಾರ ಬಳಿ ತಲುಪಿದಾಗ, ಬಾಬಾ, ನನ್ನ ಹೂವುಗಳು ಎಲ್ಲಿ ಎಂದರು. ಜನರಿಗೆ ಇದು ಅವರ ದೈವತ್ವದ ಪುರಾವೆಯಾಗಿತ್ತು. ಆದರೆ ಬಾಬಾ ಎಂದಿಗೂ ಪೂಜೆಯನ್ನು ಬಯಸಲಿಲ್ಲ. ಅವರು ಪರಿವರ್ತನೆಯನ್ನು ಬಯಸಿದರು. ಒಳ್ಳೆಯದನ್ನು ಮಾಡಿ, ಇತರರಿಗೆ ಸಹಾಯ ಮಾಡಿ ಮತ್ತು ಅಹಂಕಾರವು ನಿಮ್ಮ ಹೃದಯವನ್ನು ಎಂದಿಗೂ ಸ್ಪರ್ಶಿಸದಿರಲಿ ಎಂದು ಅವರು ಹೇಳುತ್ತಿದ್ದರು. ಬಾಬಾರ ಜೀವನ ಪವಾಡಗಳನ್ನು ಮಾಡುವುದಾಗಿರಲಿಲ್ಲ, ಅದು ಮಾನವೀಯತೆಯನ್ನು ಕಲಿಸುವುದಾಗಿತ್ತು. ಷರತ್ತುಗಳಿಲ್ಲದೆ ಪ್ರೀತಿಸುವುದೇ ದೊಡ್ಡ ಪವಾಡ ಎಂದು ಅವರು ತೋರಿಸಿಕೊಟ್ಟರು. ಹಿಂದೂ ಹಬ್ಬಗಳ ಸಮಯದಲ್ಲಿ ಅವರು ಭಜನೆಗಳು ಮತ್ತು ಆರತಿ ಹಾಡುವುದರಲ್ಲಿ ಸೇರಿಕೊಳ್ಳುತ್ತಿದ್ದರು. ರಂಜಾನ್ ಸಮಯದಲ್ಲಿ ಅವರು ಕುರಾನ್ನ ಪದ್ಯಗಳನ್ನು ಪಠಿಸುತ್ತಿದ್ದರು. ಅವರು ಹೇಳಿದರು, ನೀವು ನನ್ನನ್ನು ಯಾವುದೇ ಹೆಸರಿನಿಂದ ಕರೆಯಬಹುದು. ಅಲ್ಲಾ, ಈಶ್ವರ, ಲಾ, ಈಶ್ವರ, ಗುರು, ಸಾಯಿ, ಅದು ಮುಖ್ಯವಲ್ಲ. ಆದರೆ ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸಿ ಧಾರ್ಮಿಕ ವಿಭಜನೆಯ ಆ ದಿನಗಳಲ್ಲಿ ಶಿರಡಿಯಲ್ಲಿ ಬಾಬಾರ ಉಪಸ್ಥಿತಿ ಏಕತೆಯನ್ನು ಸೃಷ್ಟಿಸಿತು. ಹಿಂದೂಗಳು ಮತ್ತು ಮುಸ್ಲಿಮರು ಒಟ್ಟಿಗೆ ಪ್ರಾರ್ಥಿಸುತ್ತಿದ್ದರು, ಒಟ್ಟಿಗೆ ಊಟ ಮಾಡುತ್ತಿದ್ದರು ಮತ್ತು ಒಟ್ಟಿಗೆ ಆಚರಿಸುತ್ತಿದ್ದರು. ಅವರ ಭಕ್ತರು ಎಲ್ಲ ಹಿನ್ನೆಲೆಯವರಾಗಿದ್ದರು. ಇಂದಿಗೂ 1 ಶತಮಾನದ ನಂತರವೂ ಲಕ್ಷಾಂತರ ಜನರು ಪ್ರತಿ ಗುರುವಾರ ಅವರ ಹೆಸರನ್ನು ಪಠಿಸುತ್ತಾರೆ. ಪ್ರಪಂಚದಾದ್ಯಂತದ ಸಾವಿರಾರು ದೇವಾಲಯಗಳು ಅವರ ನೆನಪಿನಲ್ಲಿ ದೀಪಗಳನ್ನು ಬೆಳಗಿಸುತ್ತವೆ. ಆದರೆ ಸಾಯಿಬಾಬಾ ಅಮೃತಶಿಲೆಯ ಪ್ರತಿಮೆಗಳಲ್ಲಿ ವಾಸಿಸುವುದಿಲ್ಲ. ಅವರು ಪ್ರತಿ ದಯೆಯ ಕಾರ್ಯದಲ್ಲಿ, ಪ್ರೀತಿಯಿಂದ ಹೇಳಿದ ಪ್ರತಿ ಪ್ರಾರ್ಥನೆಯಲ್ಲಿ, ಸಾಯಿರಾಮ್ ಎಂದು ಪಿಸುಗುಟ್ಟುವ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಜೀವಿಸುತ್ತಾರೆ. ಅವರ ಧ್ವನಿಯ ಜ್ವಾಲೆ ಇಂದಿಗೂ ದ್ವಾರಕಾಮಾಯಿಯಲ್ಲಿ ಉರಿಯುತ್ತಿದೆ. ಬಾಬಾ ಒಮ್ಮೆ ಮಾಡಿದಂತೆ ಅರ್ಚಕರು ಪ್ರತಿದಿನ ಅದಕ್ಕೆ ಕಟ್ಟಿಗೆಯನ್ನು ಸೇರಿಸುತ್ತಾರೆ. ಜನರು ಅದರ ಬೂದಿಯನ್ನು, ಉದಿಯನ್ನು ಸಂಗ್ರಹಿಸುತ್ತಾರೆ
ದೇಹ ಮತ್ತು ಆತ್ಮವನ್ನು ಗುಣಪಡಿಸುವ ಅದರ ಶಕ್ತಿಯನ್ನು ನಂಬುತ್ತಾರೆ. ಆ ಅಗ್ನಿ ಉರಿಯುವವರೆಗೂ ಸಾಯಿಯ ಆಶೀರ್ವಾದಗಳು ಎಂದಿಗೂ ಮರೆಯಾಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಧೂನಿ ಕೇವಲ ಕಟ್ಟಿಗೆಯ ಜ್ವಾಲೆಯಲ್ಲ, ಅದು ಬಾಬಾ ಮಾನವ ಹೃದಯಗಳಲ್ಲಿ ಹಚ್ಚಿದ ವಿಶ್ವಾಸದ ಜ್ವಾಲೆ. ಅದು ಇಂದಿಗೂ ಪ್ರಕಾಶಮಾನವಾಗಿ ಉರಿಯುತ್ತಿದೆ. ಸಾಯಿಬಾಬಾ ಶಿರಡಿ ಒಂದು ಮರೆತು ಹೋದ ಹಳ್ಳಿಯನ್ನು ಪವಾಡಗಳ ನಾಡಾಗಿ ಪರಿವರ್ತಿಸಿದರು. ಅವರು ಸಾಮಾನ್ಯ ಜನರನ್ನು ಒಳ್ಳೆಯತನದ ಭಕ್ತರನ್ನಾಗಿ ಪರಿವರ್ತಿಸಿದರು. ಅವರು ನೋವನ್ನು ಪ್ರಾರ್ಥನೆಯಾಗಿ ಪರಿವರ್ತಿಸಿದರು. ನೀವು ನನ್ನನ್ನು ನೋಡಿದರೆ ನಾನು ನಿಮ್ಮನ್ನು ನೋಡುತ್ತೇನೆ ಎಂದು ಅವರು ಹೇಳಿದರು. ಬಹುಶಃ ವಿಶ್ವಾಸ ಅಷ್ಟೇ ಪ್ರೀತಿ ಮತ್ತು ಶರಣಾಗತಿಯ ನಡುವಿನ ಪ್ರತಿಬಿಂಬ. ಜನರು ಅವರಿಗೆ ಪ್ರಾರ್ಥಿಸಿದಾಗ ಅವರು ಕೇವಲ ಒಬ್ಬ ಸಂತನನ್ನು ನೋಡುವುದಿಲ್ಲ, ಅವರು ಭರವಸೆಯನ್ನು ನೋಡುತ್ತಾರೆ. ಪ್ರಪಂಚವು ತಣ್ಣಗಾದಾಗಲೂ ಸಹ ಯಾರೋ ಒಬ್ಬರು ತಮ್ಮನ್ನು ನೋಡಿಕೊಳ್ಳುತ್ತಿದ್ದಾರೆ, ಮೌನವಾಗಿ ಮಾರ್ಗದರ್ಶನ ನೀಡುತ್ತಿದ್ದಾರೆ ಎಂಬ ಭರವಸೆ. ಬಾಬಾ ಎಂದಿಗೂ ಸಾಮ್ರಾಜ್ಯವನ್ನು ನಿರ್ಮಿಸಲಿಲ್ಲ, ಎಂದಿಗೂ ಗ್ರಂಥವನ್ನು ಬರೆಯಲಿಲ್ಲ, ಎಂದಿಗೂ ಅನುಯಾಯಿಗಳನ್ನು ಸಂಗ್ರಹಿಸಲಿಲ್ಲ. ಆದರೂ ಕಾಲಾನಂತರದಲ್ಲಿ ಅವರ ಸರಳತೆಯು ಪ್ರಪಂಚದಾದ್ಯಂತದ ಹೃದಯಗಳನ್ನು ಗೆದ್ದಿತು.